ಗೊತ್ತು, ಗುರಿ ಇಲ್ಲದವಳ ಜೊತೆ ಯುವಕನ ಮದುವೆ. ಹಲವು ಗಂಡಂದಿರ ಮುದ್ದಿನ ಮಡದಿ ಈಕೆ. ಹುಡುಗರೇ ಹುಷಾರ್, ಇನ್ನು ಮದುವೆಯಾಗಿಲ್ವಾ? ಹಾಗೇನೆ ಇದ್ದು ಬಿಡಿ, ಪರವಾಗಿಲ್ಲ. ಆದ್ರೆ ಅಪ್ಪಿ ತಪ್ಪಿ ಮದುವೆ ಮಾಡಿಸ್ತೀವಿ, ಹಣ ಕೊಡಿ ಅಂತ ಯಾರಾದ್ರೂ ಕೇಳಿದ್ರೆ ಕೊಡಬೇಡಿ. ಪಂಗನಾಮ ಹಾಕೋದಂತೂ ಗ್ಯಾರಂಟಿ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಆಹಾ, ಅದೇನು ಪ್ರೀತಿ, ಅದೆಷ್ಟು ರೊಮ್ಯಾಂಟಿಕ್. ಒಬ್ರಿಗೊಬ್ರು ಬಿಟ್ಟಿರಲಾಗದಂತೆ ತಬ್ಬಿಕೊಂಡು ಮುತ್ತಿಡುವ ದೃಶ್ಯ ಹದಿಹರಿಯದ ಹುಡುಗರನ್ನ ಬಡಿದೆಬ್ಬಿಸುವಂತಿದೆ. ಇಷ್ಟೆಲ್ಲ ಮಾಡಿದವಳು ಒಂದೇ ವಾರಕ್ಕೆ ಗಂಡ ಬೇಡ ಅಂತ ಬಿಟ್ಟು ಹೋಗ್ತಾಳೆ ಅಂದ್ರೆ ಆ ಗಂಡನಿಗೆ ಎಷ್ಟು ನೋವಾಗುತ್ತೆ ಅಲ್ವಾ? ಈ ಥರದ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾನೇ ಇವೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಪ್ರಕರಣಗಳು ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸುತ್ತಿವೆ. ಇಲ್ಲೊಂದು ಗ್ಯಾಂಗ್ ಗೊತ್ತು ಗುರಿಯಿಲ್ಲದ ಹುಡುಗಿಯರ ಜೊತೆ ಮದುವೆ ಮಾಡಿಸಿ ಪರಾರಿಯಾಗಿದ್ದಾರೆ. ಹೌದು, ರಾಯಬಾಗ ತಾಲೂಕಿನ 37 ವರ್ಷದ ಹುಡುಗನಿಗೆ ಮಹಾರಾಷ್ಟ್ರ ಮೂಲದ ಮಹಿಳೆ ಜೊತೆ ಮದುವೆ ಮಾಡಿಸಿದ್ರು. ಅಂತೂ ಮದುವೆ ಆಯ್ತಲ್ಲ ಅಂತ ಹುಡುಗ ಮತ್ತು ಆತನ ಮನೆಯವರು ಖುಷಿಯಿಂದ ಇರ್ತಾರೆ. ಆದ್ರೆ ಆ ಖುಷಿ ಕೇವಲ ಒಂದೇ ವಾರಕ್ಕೆ ಮುಗಿದು ಹೋಗುತ್ತೆ. ಏಕಾಏಕಿ ಒಂದಿನ ಮನೆ ಬಿಟ್ಟು ಹೊರಡಲು ಸಜ್ಜಾಗ್ತಾಳೆ. ಯಾಕೆ ಅಂತ ಗಂಡ ಕೇಳಿದಾಗ ಆಕೆ ಕೊಟ್ಟ ಉತ್ತರಕ್ಕೆ ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಗೋದೊಂದೇ ಬಾಕಿ. ನಾನು ವೇಶ್ಯೆ ಕೆಲಸ ಮಾಡೋಳು, ದಿನಕ್ಕೆ 5,000 ಕೊಡ್ತೀನಿ ಅಂತ ಮದುವೆ ಮಾಡಿಸಿದ್ರು. ನಾನು ಬಾಡಿಗೆ ಹೆಂಡತಿ ಅಂತ ಹೇಳಿಬಿಡ್ತಾಳೆ. ಹಣ ಕೊಟ್ಟು ಮದುವೆ ಮಾಡಿಕೊಂಡ ಹುಡುಗ ಇದೀಗ ಮುಖ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದಿದೆ.